ಕಾರ್ವರಾಮದಳ್ಳಿ ಟೋಲ್ನಾಕಾದಲ್ಲಿರುವ ಐತಿಹಾಸಿಕ ಶ್ರೀ ಅಚ್ಚಕನ್ಯಾ ದೇವಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರಗೊಂಡ ದೇವಾಲಯದ ಸಂಪ್ರೋಕ್ಷಣೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ಉತ್ತರ ಕನ್ನಡ ಮಾತ್ರವಲ್ಲದೆ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವಿ ದರ್ಶನ ಪಡೆದು ಪುನೀತರಾದರು. 1948ರಲ್ಲಿ ಪ್ರತಿಷ್ಠಾಪನೆಯಾದ ಶ್ರೀ ಅಚ್ಚಕನ್ಯೆ ದೇವಿ ದೇವಸ್ಥಾನವು ಈ ಭಾಗದ ಜನರ ಆರಾಧ್ಯ ದೈವವಾಗಿದೆ. ಮಕ್ಕಳ ಆರೋಗ್ಯ, ಆಯುಷ್ಯ ಹಾಗೂ ಕ್ಷೇಮಾಭಿವೃದ್ಧಿಗಾಗಿ ದೇವಿಗೆ ಹರಕೆ ಹೊರುವ ಸಂಪ್ರದಾಯ ಇಲ್ಲಿನ ಪ್ರಮುಖ ವೈಶಿಷ್ಟ್ಯವಾಗಿದೆ. ಪ್ರತಿ ಸೋಮವಾರ ವಿತರಿಸುವ ಮಳಿ ಪ್ರಸಾದ ಮಕ್ಕಳ ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ. ಇದೇ ಕಾರಣಕ್ಕೆ ಉತ್ತರ ಕನ್ನಡ ಸೇರಿದಂತೆ ಗೋವಾ, ಮಹಾರಾಷ್ಟ್ರ ಹಾಗೂ ರಾಜ್ಯದ ವಿವಿಧ ಭಾಗದಿಂದ ಭಕ್ತರು ವರ್ಷಪೂರ್ತಿ ದೇವಿ ದರ್ಶನಕ್ಕೆ ಆಗಮಿಸುತ್ತಾರೆ. ದೇವಿಯನ್ನ ಮಾತೃ ಸ್ವರೂಪವಾಗಿ ಕಾಣುತ್ತೇವೆ. ಅದೇ ರೀತಿ ಇವತ್ತಿನ ಅಮದಳ್ಳಿ ಗ್ರಾಮದ ಅಚ್ಚಕನ್ಯೆ ದೇವಿಯ 45ನೇ ದಿನ ಮುಗಿದು, ಪ್ರತಿಷ್ಠೆಯಾಗಿ 45ನೇ ದಿನ ಮುಗಿದು ಒಂದು ಮಂಡಲವನ್ನು ನಾವು ಪೂರೈಸಿ ಅದರ ಸಂಪ್ರೋಕ್ಷಣೆ ಕಾರ್ಯಕ್ರಮವನ್ನು ಕೈಗೊಂಡದ್ದುಂಟು. ಹಾಗೆಯೇ ಆ ದೇವಿಯ ಅನುಗ್ರಹದಿಂದ ಬೆಳಿಗ್ಗೆಯಿಂದ ನಾವು ಶುರು ಮಾಡಿದಂಥ ಮಹಾಸಂಕಲ್ಪ, ಮಹಾಗಣಪತಿ ಪೂಜೆ, ಹಾಗೆ ಪುಣ್ಯಾಹವಾಚನೆ, ಉದ್ವಿಗ್ ವರ್ಣನೆ ಹಾಗೂ ದೇವಿಯ ಸಂಪ್ರೋಕ್ಷಣೆ ಕಾರ್ಯಕ್ರಮದ ಹವನಗಳು, ಇತರೆ ಕಲಾಪಗಳೇನಿದೆ ಅದನ್ನೆಲ್ಲವ ಆ ದೇವಿಯ ಅನುಗ್ರಹದಿಂದ ನಾವು ನಿರ್ವಿಘ್ನವಾಗಿ ಮಹಾಪೂರ್ಣಮತಿಯನ್ನು ಸಮರ್ಪಣೆ ಮಾಡುವ ಮುಖಾಂತರ ಕೈಗೊಂಡಿದ್ದೇವೆ. ಹಾಗೆ ಆ ದೇವಿಯ ಸಂಪೂರ್ಣ ಅನುಗ್ರಹ ಲೋಕದ ಸಕಲ ಚರಾಚರ ಜೀವಿಗಳಿಗೂ ಇರಬೇಕು ಹಾಗೂ ಲೋಕ ಕಲ್ಯಾಣವಾಗಬೇಕು. ಕಾಲಕಾಲಕ್ಕೆ ಮಳೆಯಾಗಬೇಕು. ಹಾಗೆ ಬೆಳೆದಂಥ ಬೆಳೆ ಜನರ ಕೈ ಸೇರಬೇಕು. ಹಾಗೆ ಜಾನುವಾರು, ದನ ಕರುಗಳಿಗೆ ಅಥವಾ ಇತರೆ ಯಾವುದೇ ಸಾಕು ಪ್ರಾಣಿಗಳಿಗೆ, ಮನುಷ್ಯರಿಗಾಗಲಿ ರೋಗ ರುಜಿನಗಳು ಬರದಿದ್ದಾಗೆ ಆ ದೇವರ ಸಂಪೂರ್ಣ ಅನುಗ್ರಹ ಸಿಗಬೇಕು. ಮತ್ತು ವಿಶೇಷವಾಗಿ ಶ್ರೀ ಅಚ್ಚಕನ್ಯಾ ದೇವಿಯ ಇವತ್ತಿನ ಸಂಪ್ರೋಕ್ಷಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಯಿತು. ವಿಶೇಷವಾಗಿ ಶ್ರೀ ಅಚ್ಚಕನ್ಯಾ ದೇವಿ ಪುರಾತನ ಕಾಲದಿಂದಲೂ ಇಲ್ಲಿ ನೆಲೆಸಿ ಇವತ್ತಿಗೆ ಬಿಂಬ ಎಷ್ಟೇ ಪೂಜೆ ಇತ್ತು. ಈಗ ಅಭಿವೃದ್ಧಿ ಸಮಿತಿ ವತಿಯಿಂದ ಮೂರ್ತಿ ಪ್ರತಿಷ್ಠೆ ಮಾಡಿ ಎಲ್ಲ ಸಾರ್ವಜನಿಕರ ದರ್ಶನಕ್ಕಾಗಿ ಇಟ್ಟಿದ್ದಾರೆ. ಇನ್ನು ಪ್ರತಿ ಸೋಮವಾರ ಪೂಜೆ ಆಗ್ತದೆ. ವಿಶೇಷವಾಗಿ ಈ ಸ್ಥಳದ ಮಳಿ ಪ್ರಸಾದ ವಿಶೇಷವಾಗಿದೆ. ಆ ಮಳಿ ಪ್ರಸಾದವನ್ನು ಈ ಸೋಮವಾರ ಬಂದು ಪ್ರತಿಯೊಬ್ಬರೂ ಮಕ್ಕಳಿಗೆ ತಗೊಂಡು ಹೋಗಿ ನಿಮ್ಮ ಮಕ್ಕಳ ಅಭಿವೃದ್ಧಿ, ಉತ್ತಮ ಆರೋಗ್ಯವನ್ನು ಸಂಪಾದಿಸದಂತೆ ಈ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಜನದಟ್ಟಣೆಯಿಂದ ಇವತ್ತಿಗೆ ಬಂದಿದ್ದಾರೆ. ವಿಶೇಷವಾಗಿ ಅನ್ನ ಸಂತರ್ಪಣೆಗೂ ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಾಗಿ ತಾವೆಲ್ಲರೂ ಬಂದು ವಿಶೇಷವಾಗಿ ಇಲ್ಲಿ ಸಂತಾನವನ್ನು ಭಾಗ್ಯವಂತ ಕೊಡುವಂಥ ತಾಯಿ ಸಂಪ್ರೋಕ್ಷಣೆ ಅಂಗವಾಗಿ ಅಚ್ಚಕನ್ಯೆ ಯುವಕ ಮಂಡಳದ ವತಿಯಿಂದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಮಳಿ ಪ್ರಸಾದ ವಿತರಿಸಲಾಯಿತು. ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಸದಸ್ಯರು, ದಾನಿಗಳು ಹಾಗೂ ಗ್ರಾಮಸ್ಥರ ಸಹಕಾರದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಪ್ರಶಾಂತ್ ಮಹಾಲೆ, ಕಾರವಾರ. ನಾಗರಿಕರೆಲ್ಲ ಬಂದು, ಹೊರಗಿನವರು ಬಂದು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೂ ಪ್ರಸಾದ ಸೇರಿಸಿ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿದ್ದವರು ಸಹ ಎಲ್ಲರೂ ಸೇರಿಸ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇದ್ದಾರೆ. ಈ ಹಿಂದೆ 45 ದಿವಸಗಳ ಹಿಂದೆ ದೇವಿಯ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹೋಮ ಹವನ ಎಲ್ಲವನ್ನು ನಡೆಸಿದ್ದೇವೆ. ತದನಂತರ ಈಗ 45ನೇ ದಿವಸ ದೇವರ ಮಾರ್ಗದ ತೆಗೆದು ಪೂಜೆ ಮಾಡುವುದು, ಹವನ ಹಾಗೂ ಥರದ ಪೂಜೆಗಳನ್ನು ಇಟ್ಟುಕೊಂಡಿದ್ದೇವೆ. ಅನ್ನ ಸಂತರ್ಪಣೆ, ಪ್ರಸಾದ ವಿತರಣೆ ಮಾಡಿದ್ದಾರೆ. ಆದರೆ ಊರಿನ ನಾಗರಿಕರು, ಹೊರಗಿನವರು ಬಂದು ಎಲ್ಲರೂ ನಮಗೆ ತುಂಬ ರೀತಿಯಲ್ಲಿ ಪ್ರೋತ್ಸಾಹಿಸಿದ್ದಾರೆ. ತನುಮನ ಎಲ್ಲರಿಂದ ಪ್ರೋತ್ಸಾಹಿಸಿದ್ದಾರೆ. ಅದಕ್ಕೆ ನಾವು ಅವರಿಗೆ ದೇವರು ಸದಾ ಸುಖವಾಗಿರಲೆಂದು ಬೇಡಿಕೊಳ್ತೀವಿ.
ಚಿಕ್ಕ ಮಕ್ಕಳು ದೇವರಿಗೆ ಸಮಾನ. ಚಿಕ್ಕ ಮಕ್ಕಳನ್ನು ಸಂಭಾಳಿಸೋದು ಎಷ್ಟು ಕಷ್ಟ ಎನ್ನುವುದು ತಂದೆ ತಾಯಿಯರಿಗೆ ಗೊತ್ತಿರುತ್ತದೆ. ಅಂತಹ ಚಿಕ್ಕ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಅಂಗನವಾಡಿ ಶಿಕ್ಷಕರು ಅಕ್ಷರ ಜ್ಞಾನ ಕಲಿಸುವ ಕೆಲಸ ಮಾಡ್ತಿದ್ದಾರೆ ಎಂದು ಕಾಸರಗೋಡು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಗೌಡ ಹೇಳಿದರು. ಹೊನ್ನವರ ಕಾಸರಗೋಡಿನ ಮಹಾಗಣಪತಿ ನಾರಾಯಣ ಪ್ರಸನ್ನ ದೇವಾಲಯದ ಸಭಾಂಗಣದಲ್ಲಿ ಹೊನ್ನವರ ಪೋರ್ಟ್ ಲಿಮಿಟ್ ಕಂಪನಿಯವರು ಕಾಸರಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿ ಮಕ್ಕಳಿಗೆ ಬ್ಯಾಗ್ ಮತ್ತು ರೇನ್ಕೋಟ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಂಪನಿಯ ಪ್ರಮುಖರಾದ ನೀಲಂ ಪಾಯ್ದೆ ಮಾತನಾಡಿ, ನಮ್ಮ ಸಂಸ್ಥೆ ಅಭಿವೃದ್ಧಿ ಕಾಮಗಾರಿ ಜೊತೆಗೆ ಸಾಮಾಜಿಕ ಕಾಳಜಿ ಹೊಂದಿದೆ. ಶಿಕ್ಷಣ ಆರೋಗ್ಯ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸಬೇಕು ಎಂದರು. ಪತ್ರಕರ್ತ ಎಚ್ಎಲ್ ನಗರೆ ಮಾತನಾಡಿ, ಎಚ್ಪಿಪಿಎಲ್ ಕಂಪನಿ ನೀಡಿದ ಕೊಡುಗೆಯನ್ನ ವಿದ್ಯಾರ್ಥಿಗಳು ಪಾಲಕರು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ವಿದ್ಯಾರ್ಥಿ ಪಾಲಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸಲು ಮುಂದಾಗಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಹೆಸ್ಕಾಂನ ರಮೇಶ್ ಮೆಸ್ತಾ ಮಾತನಾಡಿ, ಈ ಕಂಪನಿಯವರು ಕೇವಲ ಬಂದರು ನಿರ್ಮಾಣ ಮಾಡಲು ಬಂದಿದ್ದಾರೆಂದು ನಾವೆಲ್ಲ ತಿಳಿದುಕೊಂಡಿದ್ದೆವು. ಆದರೆ ಈಗ ಗೊತ್ತಾಗ್ತಿದೆ ಅವರ ಸಾಮಾಜಿಕ ಕಾಳಜಿ ಹೇಗಿದೆ ಎನ್ನುವುದು. ಇದೀಗ ನಮ್ಮಲ್ಲಿ ಬಂದರು ನಿರ್ಮಾಣ ಆಗ್ತಿದೆ. ಅದಕ್ಕೆ ನಾವೆಲ್ಲ ಬೆಂಬಲ ನೀಡಬೇಕು. ತ್ಯಾಗ ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ಬ್ಯಾಗು ರೇನ್ಕೋಟ್ ಅನ್ನು ವಿತರಣೆ ಮಾಡ್ತಾ ಇದೆ. ಈ ಕಂಪನಿ 2010ರಲ್ಲಿ ಹೊನ್ನಾವರದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಒಂದು ವಾಣಿಜ್ಯ ಬಂದರನ್ನು ನಿರ್ಮಾಣ ಮಾಡಬೇಕಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದಾಗ 2010ರಲ್ಲಿ ಇದರ ಕೆಲಸ ಕಾರ್ಯ ಆರಂಭ ಆಯಿತು. ಸೊ ಕೆಲವೊಂದು ಅನಿವಾರ್ಯ ಕಾರಣದಿಂದ 2010ರಿಂದ 2018ರವರೆಗೆ ಯಾವುದೇ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಬಂದರು ಆಗಿರೋದ್ರಿಂದ ಕೆಲವೊಂದು ಸಮಸ್ಯೆಗಳು ಹಾಗೂ ಕೆಲವೊಂದು ಸ್ಥಳೀಯರ ಸಮಸ್ಯೆಗಳಿಂದ ತೊಂದರೆಯಾಗಿ ಈ ಯೋಜನೆಯು ಕಾರ್ಯಗತಗೊಳಿಸಲು ವಿಳಂಬವಾಯಿತು. ಸೊ ಸದ್ಯ ಈಗ ನಾವು ಹೊನ್ನಾವರ ಬಂದರನ್ನು ಟೊಂಕ ಏರಿಯಾದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದು, ಈ ಸಂಬಂಧಪಟ್ಟಂತೆ ಎಲ್ಲ ಸರ್ಕಾರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದಿನ ನಮ್ಮ ಮಕ್ಕಳು ನಾಡಿನ ಸಮಗ್ರ ನಾಗರಿಕರು. ಮಕ್ಕಳ ಶಿಕ್ಷಣ, ಆರೋಗ್ಯ ಹಾಗೂ ಅವರ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಕೈಗೂಡಿಸಬೇಕು. ಹಾಗೆ ನಮ್ಮ ಸಂಸ್ಥೆಯು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುಂದೆ ನಡೀತಾ ಇದೆ. ಇದಕ್ಕೆ ತಮ್ಮೆಲ್ಲ ಸಹಕಾರ ಇರುವುದು ತುಂಬ ಗಣನೀಯ. ಹಾಗೆಯೇ ಮುದ್ದು ಮಕ್ಕಳಿಗೆ ಮುಂಬರುವ ಖುಷಿ ಕೊಡುವಂಥ ಒಂದು ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಸಾಮಾನ್ಯ ಈ ಕಂಪನಿ ನಮ್ಮೆಲ್ಲರೂ ಬರುವ 6 ವರ್ಷದ ಹಿಂದುಗಡೆ ನಮ್ಮ ಹೊನ್ನಾವರ ತಾಲೂಕಿಗೆ ಬಂದಂಥ ಒಂದು ಕಂಪನಿ. ನಾವು ಸಾಮಾನ್ಯ ಒಂದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿ ನಾನು ಸಾಮಾನ್ಯ ಒಂದು ಅಧ್ಯಕ್ಷ ಹೋಗಿನೇ ಕಂಪನಿ ವ್ಯವಹಾರದಲ್ಲಿ ಮುಳುಗೋಗಿದೆ ಅಂತ ತಪ್ಪಾಗಿತ್ತು. ಆದರೂ ಇಷ್ಟು ಅಡೆತಡೆಗಳನ್ನು ಮುಗಿಸಿಕೊಂಡು ಅದ್ಭುತವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತಿಟ್ಟುಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಈ ಒಂದು ಮಕ್ಕಳಿಗೆ ಅಂಗನವಾಡಿ ಮಕ್ಕಳು ಅಂದರೆ ನಾವು ಭಾವಿಸಿಕೊಂಡಂಥ ಅನುಭವ, ಮಕ್ಕಳಲ್ಲಿ ನಾವು ಸಣ್ಣ ಮಕ್ಕಳು ದೇವರನ್ನು ಸಮಾನವಾಗಿ ನಾವು ಕಾಣ್ತೇವೆ. ಈ ಒಂದು ಅಂಗನವಾಡಿ ಮಕ್ಕಳು ಎಷ್ಟು ಮಹತ್ವ ಅಂತೇಳಿ ತಾಯಂದಿರಿಗೆ ಮನೆಯವರಿಗೆ ಗೊತ್ತಿರ್ತದೆ. ಯಾವಾಗ ಬಟ್ ಇವಾಗ ನಂಗೆ ಗೊತ್ತಾಯಿತು ಅವರ ಸಾಮಾಜಿಕ ಕಳಕಳಿ ಎಂಥದ್ದಿದೆ ಅಂತೇಳಿ. ಅವರು ರಕ್ತದಾನ ಶಿಬಿರಗಳನ್ನು ಮಾಡಿದ್ದಾರೆ, ವನಮಹೋತ್ಸವ ಕಾರ್ಯಕ್ರಮ ಮಾಡಿದ್ದಾರೆ, ಈ ಥರ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಮಕ್ಕಳಿಗೆ ಈ ಪುಸ್ತಕ ಅಥವಾ ಈ ಶೈಕ್ಷಣಿಕ ಪರಿಕರಗಳನ್ನು ಕೊಡೋದಂದರೆ ಅವರ ಕೈಯಲ್ಲಿ ಜ್ಞಾನವನ್ನು ಹಂಚೋದ್ರ ಅರ್ಥ ಇದು. ಅಂದರೆ ಜ್ಞಾನವನ್ನು ನಾವು ಅವರಿಗೆ ಹಂಚ್ತಾ ಇದ್ದೇವೆ ಅಂತೇಳಿ. ಈ ಜ್ಞಾನವನ್ನು ಹಂಚೋದು ಸಣ್ಣ ಮಕ್ಕಳಿಗೆ ಜ್ಞಾನವನ್ನು ಹಂಚೋದ್ರಿಂದ ಅವರು ಮುಂದೆ ಉತ್ತಮ ನಾಗರಿಕರಾಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಈಗೇನು ಈ ರೇನ್ಕೋಟು ಅಥವಾ ಈ ಸ್ಕೂಲ್ ಬ್ಯಾಗಿಗೆ ನಾವು ಬೆಲೆಯನ್ನು ಕಟ್ಟಲಿಕ್ಕಾಗ್ತದೆ. ಆದರೆ ಆ ಕೊಡುವಂಥ ಮನಸ್ಸುಗಳಿದೆಯಲ್ಲ, ಅದಕ್ಕೆ ಬೆಲೆಯನ್ನು ನಾವು ಕಟ್ಟಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಈ ಪೋರ್ಟ್ನವರು ಮಾಡ್ಕೊಂಡು ಬರ್ತಿದ್ದಾರೆ. ಈಗಾಗಲೇ HR ಅವರು ಹೇಳಿದರು,
ನಮ್ಮ ಕಡೆಗೆ ಯಾವುದೇ ಒಂದು ಬೃಹತ್ ಉದ್ಯಮಿಗಳು ಬರ್ತಾ ಇಲ್ಲ, ಕೈಗಾರಿಕೆಗಳು ಬರ್ತಾ ಇಲ್ಲ. ಬಂದರೂ ನಾವು ಅದನ್ನು ರೆಫ್ಯೂಸ್ ಮಾಡ್ತೀವಿ. ಅದಕ್ಕಾಗಿ ನಮ್ಮ ಮಕ್ಕಳು ಬೆಂಗಳೂರು, ಪುಣೆ, ಬಾಂಬೆ ಆ ಕಡೆ ಹೋಗ್ಬೇಕಾಗ್ತದೆ. ಸೊ ಇವಾಗ ನಮ್ಮ ಹತ್ರನೇ ನಮ್ಮ ಒಂದು ಬಂದರು ಚಟುವಟಿಕೆಗಳು ನಡೀತಾ ಇದ್ದೇವೆ, ಅದು ಆಗ್ತಾ ಇದೆ. ಅದಕ್ಕೆ ನಾವೆಲ್ಲ ಬೆಂಬಲ ನೀಡಬೇಕು. ಈ ಸಮಸ್ಯೆಗಳು ಇದ್ದೇ ಇರ್ತವೆ. ಒಂದು ದೊಡ್ಡ ಉದ್ದಿಮೆ ಬಂದರೆ ಅದಕ್ಕೆ ಕೆಲವೊಬ್ಬರು ಈಗ ಲಿಂಗನಮಕ್ಕಿ ಅಣೆಕಟ್ಟು ಬ್ಯಾಗ್ ಮತ್ತು ಇನ್ನಿತರ ವಿತರಣೆಯನ್ನು ಮಾಡಿದರು. ಇದೀಗ ಕಾಸರಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗನವಾಡಿಗಳಿಗೆ ಸಾಲ ಪರಿಕರವನ್ನು ವಿತರಣೆ ಮಾಡ್ತಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಅದನ್ನು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಪಾಲಕರು ಅದರ ಸದುಪಯೋಗ ಪಡೆದುಕೊಳ್ಬೇಕು. ಯಾಕೆಂದರೆ ಇಂದಿನ ಕಾಲಮಾನದಲ್ಲಿ ಶಿಕ್ಷಣ ಇಲ್ಲ ಅಂದರೆ ತುಂಬ ಕಷ್ಟ. ಹೆಚ್ಚು ಶಿಕ್ಷಣ ಪಡೆದ್ರೆ, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದ್ರೆ ಒಂದು ಭವಿಷ್ಯದಲ್ಲಿ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗ್ತದೆ. ಉನ್ನತ ಶಿಕ್ಷಣವನ್ನು ಪಡೆದ್ರೆ ಯಾವುದೋ ಒಂದು ನೌಕರಿ ಪಡಲಿಕ್ಕಾದ್ರೆ ನಾವು ಅಂಗಲಾಚುವಂಥ ಪರಿಸ್ಥಿತಿ ಇರೋದಿಲ್ಲ. ನಮ್ಮ ಸರ್ಟಿಫಿಕೇಟೇ ನಮ್ಮ ನೌಕರಿಯನ್ನು ಕೊಡ್ತದೆ. ಇತ್ತಿನ ಕಾಲಮಾನದಲ್ಲಿ ನೋಡ್ತಾ ಇದ್ದೀರಿ, ಒಂದು ಸಣ್ಣ ಪುಟ್ಟ ನೌಕರಿ ಕೊಡಬೇಕಿದ್ರು ಯಾರ್ಯಾರಿಗೂ ಹಣ ಕೊಡಬೇಕು, 10-15 ಲಕ್ಷ ಕೊಟ್ಟು ಸೇರುವಂಥ ಪರಿಸ್ಥಿತಿ ಇಂದಿನ ಕಾಲಮಾನದಲ್ಲಿ ನಿರ್ಮಾಣ ಆಗಿದೆ. ಅದೇ ನಿಮ್ಮ ಹತ್ರ ಒಂದು ಗುಣಮಟ್ಟದ ಶಿಕ್ಷಣ ಇದ್ದರೆ, ಸರ್ಟಿಫಿಕೇಟ್ಸ್ ಇದ್ದರೆ ಅದೆಲ್ಲ ಮತ್ತೊಂದನ್ನು ಹೋಗ್ಲಿಕ್ಕೆ ಅವಕಾಶ ಇದೆ. HPPL ಕಂಪನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿ. ವಿಶೇಷವಾಗಿ ಎಜುಕೇಷನ್ಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೆಲಸಕ್ಕೆ ಹೆಚ್ಚು ಒತ್ತು ಕೊಡಲಿ ಅಂತ ಹೇಳ್ತಾನೆ. ಮತ್ತೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಪಾಲಕರು. ಕಂಪನಿಯ ಕೃಷ್ಣ ನಾಯ್ಕ್, ಸಿಡಿಪಿಒ ಇಲಾಖೆಯ ಅಕ್ಷತಾ ನಾಯ್ಕ್ ಮಾತನಾಡಿದ್ರು. ವೇದಿಕೆಯಲ್ಲಿ ಈಶ್ವರ್ ಗೌಡ, ಮುಕುಂದ ನಾಯ್ಕ್, ಮುರಾರಿ ನಾಯ್ಕ್ ಇದ್ದರು. ಅಶೋಕ್ ಕಾಸರಗೋಡ್ ಕಾರ್ಯಕ್ರಮ ನಿರ್ವಹಿಸಿ ಸ್ವಾಗತಿಸಿ ವಂದಿಸಿದ್ರು. ಕಾಸರಗೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ವಿದ್ಯಾರ್ಥಿಗಳಿಗೆ ರೇನ್ಕೋಟ್ ಮತ್ತು ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಲಾಯಿತು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.